ಲೋಕಾಯುಕ್ತ ನ್ಯಾಯಾಧೀಶರಾದ ಬಿಎಸ್ ಪಾಟೀಲ್ ಅವರು ಇಂದು ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿರುವ ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಸಮಾಜ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ ಸೇರಿ ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಸರಿಪಡಿಸುವಂತೆ ಸೂಚಿಸಿದ್ದಾರೆ. ನಂತರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಪ್ರತಿಯೊಬ್ಬರು ತಮ್ಮ ಕಾಯಕದಲ್ಲಿ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡುವ ಕಾರ್ಯ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಉತ್ತಮ ಕಾಯಕ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಟಾಯ್ಲೆಟ್ ಇಲ್ಲ ಅಂತ ಅದು ಕೆಲಸ ಉಪಯೋಗ ಇಲ್ಲ ಅಂತ ಅದು ನಿಮಗೆ ಬರೋದಿಲ್ಲ, ಡಿಸಿ ಬರ್ತದೆ ನೀವು ಹೇಳಿದಿರಿ. ಆಯ್ತು, ನಿಮ್ಮಲ್ಲಿನೂ ಕೂಡ ಸಮಸ್ಯೆಗಳದಾವ. ಬೆಡ್ ಇಲ್ಲ, ಮಕ್ಕಳು ಕೆಳಗೆ ಮಲಗ್ತಾವೆ. ಆನಂತರ ಒಂದೊಂದು ರೂಮ್ನಲ್ಲಿ 8 ಮಂದಿ ಇರಬೇಕಾದ್ರೆ ಕೆಳಗೊಂದು 4 ಮಂದಿ ಎಕ್ಸ್ಟ್ರಾ. ಒಂದು ಹಾಲ್ ಇರ್ತದೆ, 60-70 ಹುಡುಗರು. ಒಂದೇ ಹಾಲ್ ತಗೊಂಡಿರ್ತೀರಿ ರೆಂಟಿಗೆ. ಅದರಲ್ಲಿ 50-60 ಜನ ಇರ್ತಾರೆ. ಅದು ಹುಡುಗಿಯರು ಇರ್ತಾರೆ, ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇರೋದಿಲ್ಲ. ಆನಂತರ ಕಬ್ಬರ್ಡ್ ಇರೋದಿಲ್ಲ, ಅವ್ರು ಸಾಮಾನ್ಯಗಳು ಇಟ್ಕೊಳಕ್ಕೆ ಕೆಳಗಡೆ ಕಾಟ್ ಕೆಳಗಡೆ ಇಟ್ಕೊತಾರೆ. ಈ ಥರ ಆ್ಯಂಡ್ ದುಡ್ಡೆಲ್ಲ ಬೇಕಾದಷ್ಟು ಗ್ರ್ಯಾಂಡ್ ಬರಿಬೇಕಾದ್ರೆ ನೀವು ಸಪೋಸಿಂಗ್ ನೀವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸರ್, ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ಆದರೆ ನೀವು ಬರೆದಿರ್ಬೇಕು. ಏನಂತ, ನಾನು ಇಂಥ ಜನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೆ, ಇಲ್ಲಿ ಪರಿಸ್ಥಿತಿ ಪ್ಯಾಥೆಟಿಕ್ ಇದೆ, ಅದಕ್ಕಾಗಿ ನಾನು ಬರಿತಾ ಇದ್ದೀನಿ. ಡಿ ಸಿಗೊಂದು ಕಾಪಿ, ಅವ್ರಿಗೊಂದು ಕಾಪಿ, ನಿಮ್ಮ ಮೇಲಾಧಿಕಾರಿಗಳಿಗೆ, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಥವಾ ಥ್ರೂ ಯುವರ್ ಹೈಯರ್ ಆಫೀಸರ್ ಹಾಕಿದ್ರಿ ಅಂದರೆ ನಾವು ಅವ್ರನ್ನ ಕ್ಯಾಚ್ ಈ ನೀವು ಮಾಡೋದಿಲ್ಲಲ್ಲ. ನಿಮಗೇನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೇ ಇರಬೇಕು, ನೀವು ಹೀಗೆ ಇರಬೇಕು. ಇದೇನು ನಾವು ವಾಪಸ್ ಹೋಗ್ತಾ ಇದ್ದೀವಿ, ಹಳೆ ಸೆಂಚುರಿಗೆ ಹೋಗ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇಲ್ಲ. ಮುಂದೆ ಹೋಗಬೇಕು ಅಂತಂದರೆ ಎಂತೆಂಥ ಫೆಸಿಲಿಟೀಸ್ ಕೊಡ್ಬೇಕು ಮಕ್ಕಳಿಗೆ. ಮೆಥಾಡಿಕಲ್ ಆಗಿ ಕೆಲಸ ಮಾಡೋದಂದ್ರೆ ಹಾಗೆ, ನೀವು ಇಲ್ಲಿಂದ ಒಂದು 50 ಕಿಲೋಮೀಟ್ರು ಸರ್ಕಾರದ ಪೆಟ್ರೋಲ್ ಹಾಕ್ಕೊಂಡು ಅಲ್ಲಿ ತನಕ ಹೋಗಿರ್ತೇವೆ. ಹೋಗಿ ನೋಡಿದಾಗ ಏನು ಅಸ್ತವ್ಯಸ್ತ ಇತ್ತು, ಯಾವನು ಅಬ್ಸೆಂಟ್ ಇದ್ದ, ಯಾವನು ಏನು ಕಂಪ್ಲೇಂಟ್ ಬಂದಿತ್ತು, ನೀವು ಹೋದಾಗ ಅವನಿಗೆ ಯಾರಿಗೆ ಡೈರೆಕ್ಷನ್ ಕೊಟ್ಟರಿ, ಯಾವನಿಗೆ ಅವನ ಮೇಲೆ ಮೇಲಾಧಿಕಾರಿಗಳಿಗೆ ಏನು ತಿಳಿಸಿದ್ರಿ, ಅವ್ನು ಸಸ್ಪೆಂಡ್ ಮಾಡೋದು ಹೇಳಿದ್ರ ಅಥವಾ ಅವ್ನಿಗೆ ವಾರ್ನಿಂಗ್ ಕೊಟ್ಟು ಬಂದ್ರ, ಏನಾದರೂ ಒಂದು ಇರಬೇಕಲ್ಲ. ಬರೀ ಹೋದೆ ಬಂದೆ ಏನಾಯ್ತು, ಹೋದೆ ಬಂದೆ ಬರ್ಕೊಂಡ್ರೆ ಹಂಗಾದ್ರೆ record here. See, I have come here all the way from Bangalore. I want to know what is the nature of the work you are discharging, how satisfactorily you are working. I need to know it, and there should be record for that. ಹೌದಿಲ್ಲ? ಮತ್ತೆ ನೀವೆಲ್ಲ ಸರಿ ಕರೆಕ್ಟಾಗಿ ಮಾಡಿದರೆ ಚೆನ್ನಾಗಿ ಮಾಡಿದಾರೆ ಆಫೀಸರ್, ಒಳ್ಳೆ ಆಫೀಸರ್ ಇದ್ದಾರೆ ಅಂತ ಹೇಳಕ್ಕೆ ಹೌದಿಲ್ಲ? ಸೊ ಇದನ್ನು ಮೇಂಟೈನ್ ಮಾಡಿದ್ವಿ ಅಂದರೆ ನಾವು ಹೋಗಿ ಬಂದ್ವಿ ಹೋಗಿ ಏನು ಮಾಡಿದ್ರಿ ಇಲ್ಲ, ಹೌದಾ? ಮತ್ತೆ ಈಗ ಹೋದ್ರಪ್ಪ ಜುಲೈನಲ್ಲಿ ಹೋಗಿದ್ರಿ. ಈಗ ನಾವು ಹೇಳ್ತೀವಿ, ಈಗ ನಮ್ಮ ಆಫೀಸರ್